ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೂಡ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ಅಲ್ಲಿಲೇ ಮಟ್ಟ ಮಗಳಿದ್ದಾಳೆ ಅಂತೇಳಿ. ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಕೂಡ ನಾನು ಮಗಳಿರಲಿಲ್ಲ, ಯಾರು ಹೇಳ್ಕೊಟ್ರು, ಸೊ ಹಾಗಾಗಿ ನಾನು ಅವ್ರು ಹೇಳ್ಕೊಟ್ಟಾಗ ಹೇಳಿದೆ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ವೈಯಕ್ತಿಕ ದ್ವೇಷದಿಂದಾಗಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ರೀತಿಯಾದಂತಹ ಕಪ್ಪು ಚುಕ್ಕೆ ತರಕ್ಕೆ ಪ್ರಯತ್ನ ಪಡಿ ಸರಿ ಅಂತ ನೋಡಿ. ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಯಾರು ಮಾಡಿದ್ದಾರೆ? ಯಾಕೆ? ಎಲ್ಲರ ಮೇಲೂ ಕ್ರಮ ಆಗಬೇಕು. ಸುಳ್ಳು ದೂರುಗಳನ್ನು ಕೊಟ್ಟು ಸಮಾಜದಲ್ಲಿ ಇವತ್ತು ಈ ಒಂದು ವಾತಾವರಣವನ್ನು ಸಾಮರಸ್ಯವನ್ನು ಕೆಡುವಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಅವ್ರ ವಿರುದ್ಧ ಎಲ್ಲ ಕ್ರಮ ಆಗಬೇಕು. ಯಾಕಂದ್ರೆ ಸುಜಾತ ಭಟ್ ಅವರು ಅರೆಸ್ಟ್ ಮಾಡ್ತಾ ವರ್ಷಕ್ಕೆ ಬಂದರೆ ಹೇಗೆ ಸರ್ ಅಂತ ಪೊಲೀಸ್ ಯಾವ ರೀತಿ ತನಿಖೆ ಮಾಡಬೇಕು ಅದು ಅವ್ರಿಗೆ ಬಿಟ್ಟಂಥದ್ದು. ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಅವ್ರಿಗಿದೆ. ಕಾನೂನುಬದ್ಧವಾಗಿ ಮಾಡಬೇಕು, ಕಾನೂನಿನಡಿ ಕ್ರಮ ಆಗಬೇಕು. ಒಟ್ಟಿನಲ್ಲಿ ಸತ್ಯ ಹೊರಗಡೆ ಬರಬೇಕು. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರಡಿ ಇರ್ಬೋದು, ಗಿರೀಶ್ ಪಟ್ಟಣ ಇರ್ಬೋದು ಸರ್, ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ಕೊಂಡು ಬರ್ತಾರೆ, ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧವಾಗಿ. ಅಲ್ಲ, ಇದು ಯಾವುದೋ ಒಂದು ಗುಂಪು ಬಹುಶಃ ಇದರಲ್ಲಿ ಅವರ ಕೈವಾಡ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದೆಲ್ಲ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೂಡ ತನಿಖೆ ಸಂಸ್ಥೆಗೆ ಬಿಡುವಂಥದ್ದು ಒಳ್ಳೆಯದು. ತನಿಖೆ ಸಂಸ್ಥೆ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ ಅವ್ರ ಸಾಮರ್ಥ್ಯ ಇರುವಂಥವ್ರು, ಈ ತನಿಖೆಯನ್ನು ಮಾಡುವಂಥ ಸೂಕ್ಷ್ಮತೆಯನ್ನು ಇರುವಂಥವ್ರು ಅವ್ರು ಮಾಡ್ತಾರೆ. ಯಾವಾಗ ಈ ವರದಿ ಬರ್ಬೋದು ಸರ್ ಹೊರಗಡೆ? ಕೂಡ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ಅಲ್ಲಿಲೇ ಮಟ್ಟ ಮಗಳಿದ್ದಾಳೆ ಅಂತೇಳಿ. ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಕೂಡ ನಾನು ಮಗಳಿರಲಿಲ್ಲ, ಯಾರು ಹೇಳ್ಕೊಟ್ರು, ಸೊ ಹಾಗಾಗಿ ನಾನು ಅವ್ರು ಹೇಳ್ಕೊಟ್ಟಾಗ ಹೇಳಿದೆ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ವೈಯಕ್ತಿಕ ದ್ವೇಷದಿಂದಾಗಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ರೀತಿಯಾದಂತಹ ಕಪ್ಪು ಚುಕ್ಕೆ ತರಕ್ಕೆ ಪ್ರಯತ್ನ ಪಡಿ ಸರಿ ಅಂತ ನೋಡಿ. ಕಪ್ಪು ಚುಕ್ಕೆ ತರುವಂಥ ಪ್ರಯತ್ನ ಯಾರು ಮಾಡಿದ್ದಾರೆ? ಯಾಕೆ? ಎಲ್ಲರ ಮೇಲೂ ಕ್ರಮ ಆಗಬೇಕು. ಸುಳ್ಳು ದೂರುಗಳನ್ನು ಕೊಟ್ಟು ಸಮಾಜದಲ್ಲಿ ಇವತ್ತು ಈ ಒಂದು ವಾತಾವರಣವನ್ನು ಸಾಮರಸ್ಯವನ್ನು ಕೆಡುವಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಅವ್ರ ವಿರುದ್ಧ ಎಲ್ಲ ಕ್ರಮ ಆಗಬೇಕು. ಯಾಕಂದ್ರೆ ಸುಜಾತ ಭಟ್ ಅವರು ಅರೆಸ್ಟ್ ಮಾಡ್ತಾ ವರ್ಷಕ್ಕೆ ಬಂದರೆ ಹೇಗೆ ಸರ್ ಅಂತ ಪೊಲೀಸ್ ಯಾವ ರೀತಿ ತನಿಖೆ ಮಾಡಬೇಕು ಅದು ಅವ್ರಿಗೆ ಬಿಟ್ಟಂಥದ್ದು. ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಅವ್ರಿಗಿದೆ. ಕಾನೂನುಬದ್ಧವಾಗಿ ಮಾಡಬೇಕು, ಕಾನೂನಿನಡಿ ಕ್ರಮ ಆಗಬೇಕು. ಒಟ್ಟಿನಲ್ಲಿ ಸತ್ಯ ಹೊರಗಡೆ ಬರಬೇಕು. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರಡಿ ಇರ್ಬೋದು, ಗಿರೀಶ್ ಪಟ್ಟಣ ಇರ್ಬೋದು ಸರ್, ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ಕೊಂಡು ಬರ್ತಾರೆ, ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧವಾಗಿ. ಅಲ್ಲ, ಇದು ಯಾವುದೋ ಒಂದು ಗುಂಪು ಬಹುಶಃ ಇದರಲ್ಲಿ ಅವರ ಕೈವಾಡ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೆ ಇದೆಲ್ಲವನ್ನು ಕೂಡ ತನಿಖೆ ಸಂಸ್ಥೆಗೆ ಬಿಡುವಂಥದ್ದು ಒಳ್ಳೆಯದು. ತನಿಖೆ ಸಂಸ್ಥೆ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂಥ ಅವ್ರ ಸಾಮರ್ಥ್ಯ ಇರುವಂಥವ್ರು, ಈ ತನಿಖೆಯನ್ನು ಮಾಡುವಂಥ ಸೂಕ್ಷ್ಮತೆಯನ್ನು ಇರುವಂಥವ್ರು ಅವ್ರು ಮಾಡ್ತಾರೆ. ಯಾವಾಗ ಈ ವರದಿ ಬರ್ಬೋದು ಸರ್ ಹೊರಗಡೆ? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.